ಇಂದು ನಾವು ಬೀದರ್ RTO ಕಚೇರಿಯಲ್ಲಿದ್ದೇವೆ. ಉದ್ದೇಶ ಏನು ಸರ್ಕಾರಿ ಇಲಾಖೆಗೆ ನೀಡಿರ್ತಕ್ಕಂತಹ 4 ಚಕ್ರದ ವಾಹನಗಳಿವೆ, ಅವು ಆನ್ಲೈನ್ನಲ್ಲಿ ಅದರ ವಿಮೆಗಳು ಚೆಕ್ ಮಾಡಿದಾಗ ಕೆಲವೊಂದು ಇಲಾಖೆಯ ಗಾಡಿಗಳು ಅದರ ವಿಮೆ ತೋರಿಸ್ತಾ ಇಲ್ಲ. ಈಗ ಅದು ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ದವ್ರು ಏನಂತಂದ್ರೆ ಸರಿಯಾಗಿ ಅಪ್ಲೋಡ್ ಮಾಡಲಾರ ಕಾರಣಕ್ಕೆ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಕೆಲವೊಂದು ನಾವು ಚೆಕ್ ಮಾಡಿದಾಗ ಅಪ್ಲೋಡ್ ಆಗಿದ್ದು ತೋರಿಸ್ತೇವೆ, ಕೆಲವೊಂದು ತೋರಿಸ್ತಾ ಇಲ್ಲ. ಅಂದ್ರೆ ಅದ್ರ ವಿಮೆ ಕಟ್ಟಿದಾರ ಅಥವಾ ಇಲ್ಲ ಅಂತಂದ್ರೆ ನಾವು ಆನ್ಲೈನ್ದಾಗ ನೋಡ್ಕೊಳಕ ಅದು ಅಪ್ಲೋಡ್ ಮಾಡ್ಬೇಕು. ಅವ್ರು ವಿಮೆ ಪಾವತಿ ಮಾಡ್ಬೇಕಾಯ್ತು ಅಂದ್ರೆ ಅಪ್ಲೋಡ್ ಮಾಡ್ಬೇಕು. ಯಾಕಂದ್ರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅದಕ್ಕೆ ವಿಮೆ ಕಟ್ತಾ ಇದ್ದಾರೆ ಅಂದಮೇಲೆ ಸಾರ್ವಜನಿಕರಿಗೆ ನೋಡ್ಕೊಳಕ್ಕೇನಾದ್ರೆ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿಕಬೇಕು ಅವರು. ಆ ರೀತಿ ಕೆಲವೊಂದು ಇಲಾಖೆಯ ಗಾಡಿಗಳದ ವಿಮೆ ಏನಾದ್ರೆ ತೋರಿಸ್ತಾ ಇಲ್ಲ. ಹಾಗಾಗಿ ಅದು ಸತ್ಯವೋ ಅಸತ್ಯವೋ ನಾವು RTO ಅವರಿಗೆ ಏನಂದ್ರೆ ಒಂದು ಮನವಿ ಪತ್ರ ಕೊಟ್ಟು ಯಾವುದು ಆನ್ಲೈನ್ನಲ್ಲಿ ಅಪ್ಲೋಡ್ ಆಗಲಾರ್ದಂತಹ ಗಾಡಿಗಳು, ವಿಮೆ ಪಾವತಿ ಮಾಡದೆ ಇರುವಂತಹ ಗಾಡಿಗಳನ್ನು ಸೀಸ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿ ಇರ್ತಾರ, ವಿಮೆಗೆ ಸಂಬಂಧಪಟ್ಟಂತ ಅಧಿಕಾರಿ ಇರ್ತಾರ, ಅವರ ನಿರ್ಲಕ್ಷ್ಯದಿಂದ ಆ ರೀತಿ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋತಾರ ಅಥವಾ ದಂಡ ವಿಧಿಸ್ತಾರ, ಅದು ನಂತರ ಕಾನೂನು ಪ್ರಕಾರ ಏನಿರ್ತದೆ ಅದ್ರ ಪ್ರಕಾರ ಅವ್ರು ಆಕ್ಷನ್ ತಗೋಬೇಕು. ಹಾಗಂದ್ರೆ ನಾವು ಇವತ್ತು ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಮನವಿ ಪತ್ರ ಕೊಡ್ಲಾಕ್ ಬಂದಿದ್ದೇವೆ. ನಮ್ಮ ಮಾಜಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ತುಕಾರಾಮ್ ಗೌರಿ ಅವರು ಮಾತಾಡ್ತಾರಂತ ಹೇಳ್ತೇನೆ. ಒಂದು ಕಡೆ ನಮಸ್ಕಾರ, ನಾನು ತುಕಾರಾಮ್ ಗೌರೆ. ಇಂದು ಬೀದರ್ ನಗರದ RTO ಕಚೇರಿಯಲ್ಲಿ ಬಂದು ಲೈವ್ ಮಾಡ್ತಕ್ಕಂಥ ಉದ್ದೇಶ ಬೀದರ್ ಜಿಲ್ಲಾಧ್ಯಕ್ಷರು ಹನುಮಂತ ಮಟ್ಟೆ ಮತ್ತು ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಜರಂಗ್ ಪವಾರ್ ಅವರು ಮೊಬೈಲ್ ಲೈವ್ ಮಾಡ್ತಾ ಇದ್ದಾರೆ. ನಾವು ಇಂದು ಈ ಕಚೇರಿಗೆ ಭೇಟಿ ಕೊಡಲು ಮುಖ್ಯ ಕಾರಣ, ಬೀದರ್ ಜಿಲ್ಲೆಯಲ್ಲಿ ಏನು ಸರ್ಕಾರದಿಂದ ಸರ್ಕಾರಿ ಅಧಿಕಾರಿಗಳಿಗೆ ಓಡಾಡಲು ತಮ್ಮ ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆಗೆ ಅಥವಾ ಕೆಲಸದ ಏನು ವ್ಯಾಪ್ತಿ ಇರುತ್ತೆ, ಕಾರ್ಯವ್ಯಾಪ್ತಿ, ಆ ವ್ಯಾಪ್ತಿಯಲ್ಲಿ ಓಡಾಡಲು ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಸರ್ಕಾರವು ಅವರಿಗೆ ಒಂದು ಸುಸಜ್ಜಿತವಾದಂತಹ ವಾಹನವನ್ನು ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಖರೀದಿಸಿ ಕೊಡ್ತಾರೆ. ಆ ವಾಹನಗಳನ್ನು ಖರೀದಿ ಮಾಡಿದಾಗ ಕಟ್ಟಿರ್ತಕ್ಕಂಥ ಇನ್ಸೂರೆನ್ಸ್ ಮುಗಿದು ಸುಮಾರು ವರ್ಷಗಳಾದರೂ ಕೂಡ ಇವರು ಆ ವಿಮೆಯನ್ನ ಮತ್ತೆ ಕಟ್ಟಬೇಕು ಸರ್ಕಾರಕ್ಕೆ ಅಂತಕ್ಕಂಥ ಒಂದು ಸಾಮಾನ್ಯ ಪರಿಜ್ಞಾನ ಇರದೇ ಇರತಕ್ಕಂಥ ಅಧಿಕಾರಿಗಳು ಕೂಡ ನಮ್ಮ ಬೀದರ್ನಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾ ಈ ಒಂದು ಲೈವ್ ಮುಖಾಂತರ ಹೇಳಿ ಬಯಸ್ತೇನೆ. ಕಾರಣ, ಕೆಲವೊಂದು ಇಲಾಖೆಯಲ್ಲಿ ಸಾಕಷ್ಟು ವಾಹನಗಳಿವೆ. ಸರ್ಕಾರನೇ ಬಿಡುಗಡೆ ಮಾಡಿರ್ತಕ್ಕಂಥ ಆ್ಯಪ್ಗಳಲ್ಲಿ ನಾವು ಸರ್ಚ್ ಮಾಡಿದಾಗ ಅವುಗಳ ಇನ್ಸೂರೆನ್ಸ್ ಮುಗಿದಿದೆ ಅಂತಕ್ಕಂಥದ್ದು ಒಂದು ವ್ಯಾಲಿಡಿಟಿ ಡೇಟ್ ತೋರಿಸ್ತಾ ಇದೆ. ಇಂಥವು ಸಾಕಷ್ಟು ವಾಹನಗಳಿವೆ. ಬೀದರ್ನಲ್ಲಿರ್ತಕ್ಕಂಥ ಘಟಾನುಘಟಿ ಏನು ಅಧಿಕಾರಿಗಳಿದ್ದಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ, ಅವರ ಓಡಾಡ್ತಕ್ಕಂಥ ವಾಹನಗಳಿಗೆ ಇನ್ಸೂರೆನ್ಸ್ ತೋರಿಸ್ತಾ ಇಲ್ಲ. ನಾವು ಪ್ರಶ್ನೆ ಮಾಡಿದಾಗ ಅಲ್ಲ, ನಮ್ಮ ಇಲಾಖೆಗೆ ಸಂಬಂಧಿಸಿದ ವಾಹನಗಳಿಗೆ KGID ಅವ್ರ ಮುಖಾಂತರ ಇನ್ಸೂರೆನ್ಸ್ ಮಾಡಿಸಲಾಗ್ತದೆ ಅಂತೇಳಿ ಹೇಳ್ತಾರೆ. ಅದೇ KGID ಅಧಿಕಾರಿಗಳೊಂದಿಗೆ ನಾವು ನೇರವಾಗಿ ಸಂಪರ್ಕ ಮಾಡಿ ವಿಚಾರ ವಿನಿಮಯ ಮಾಡಿದಾಗ ಆ ಅಧಿಕಾರಿಗಳು ಹೇಳ್ತಾರೆ, ಅಲ್ಲ, 2 ವರ್ಷಕ್ಕಿಂತ ಮೊದಲೇ ಮ್ಯಾನ್ಯುವಲ್ ಆಗಿ ಇತ್ತು. ಯಾವುದೇ ಸರ್ಕಾರಿ ವಾಹನದ ಇನ್ಸೂರೆನ್ಸ್ ನಾವು ಕಟ್ಟಬೇಕಾಯ್ತು ಅಂತಂದ್ರೆ ಚಾಲನ್ ಮುಖಾಂತರ ಮ್ಯಾನ್ಯುವಲ್ ಆಗಿ ನಾವು ಕಟ್ಕೊಳ್ತಿದ್ದೀವಿ, ಅದು ಯಾಪತ್ತು ತೋರಿಸ್ತಾ ಇರಲಿಲ್ಲ. ಆದರೆ 2 ವರ್ಷದಿಂದ ಈ ಕಡೆ ಯಾವುದೇ ವಾಹನ ಇರಲಿ, ಸರ್ಕಾರಿ ವಾಹನ ಇರಲಿ, ಖಾಸಗಿ ವಾಹನ ಇರಲಿ, ಎಲ್ಲ ವಾಹನಗಳ ನಂಬರ್ ಪ್ಲೇಟ್ ಸರ್ಚ್ ಮಾಡಿದಾಗ ಅದರ ವಿಮೆ ಮುಗ್ದಿದೆಯೋ ಅಥವಾ ಇನ್ನೂ ಅಪ್ಡೇಟ್ ಇದೆನೋ, ಇನ್ನೂ ಚಾಲ್ತಿಯಲ್ಲಿ ಇದೆನೋ ಅಂತಕ್ಕಂಥದ್ದನ್ನ ನೇರವಾಗಿ ಆ್ಯಪಲ್ಲಿ ತೋರಿಸ್ತದೆ ಅಂತಕ್ಕಂಥ ಮಾತನ್ನ ನಮಗೆ KGID
ವಿಮೆ ಅಧಿಕಾರಿಗಳು ಹೇಳ್ತಾರೆ. ಅಂದಮೇಲೆ ನಾವು ಚೆಕ್ ಮಾಡಿದಾಗ ಆ ವಾಹನದ ವಿಮೆ ಇರೋದಿಲ್ಲ. ನಾವು ಲೈವ್ ಮಾಡಿದ ನಂತರ ಒಂದೆರಡು ದಿವಸದಲ್ಲಿ ಆ ವಾಹನದ ವಿಮೆ ಬರುತ್ತೆ. ಅದು ಯಾವ ರೀತಿ ಬರುತ್ತದೆ? ಮತ್ತೆ ನಮ್ಮ ಮೇಲೆ ಏನು FIR ಮಾಡಿದ್ದೀರಾ ಅದಕ್ಕೆ ನಾವು ಸಾಕ್ಷಿ ಇಟ್ಟುಕೊಂಡೇ ನಾವು ಅಂದು ಲೈವ್ ಮಾಡಿರ್ತೇವೆ. ಆ ಸಾಕ್ಷಿಯನ್ನು ನಾವು ಮುಂದಿನ ದಿನಗಳಲ್ಲಿ ಕೋರ್ಟಲ್ಲಿ ನಾವು ಸಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಹೀಗೆ ಇವಾಗ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ಕೆಲವೊಂದು ಇಲಾಖೆಯ ವಾಹನಗಳ ಇನ್ಸೂರೆನ್ಸ್ ಮುಗಿದಿರ್ತವೆ. ಅವುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ RTO ಅಧಿಕಾರಿಗಳು ಅಂಥ ವಾಹನಗಳನ್ನು ಜಪ್ತಿ ಮಾಡಬೇಕು, ಅಂಥ ವಾಹನಗಳನ್ನು ಸೀಸ್ ಮಾಡಬೇಕು. ಆ ವಾಹನವನ್ನು ಉಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ನಿರ್ಲಕ್ಷ್ಯ ತೋರಿಸಿ ಏನು ಇನ್ಸೂರೆನ್ಸ್ ಕಟ್ಟೋದಿಲ್ಲೋ ಅಂತಹ ಅಧಿಕಾರಿಗಳನ್ನು ಅಮಾನತು ಮಾಡಲಿಕ್ಕೆ ಇವರು ಒಂದು ಶಿಫಾರಸು ಮಾಡಬೇಕು ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳಿ ನಾನು ಈ ಮನವಿ ಪತ್ರವನ್ನು ಇವತ್ತು RTO ಅಧಿಕಾರಿಗಳಿಗೆ ಕೊಡ್ಲಿಕ್ಕೆ ಬಂದಿದ್ದೇವೆ. ಹಾಗಾಗಿ ಲೈವ್ ಮುಖಾಂತರ ನಾನು RTO ಅವರಿಗೆ ಭೇಟಿಯಾಗಿ ಹೋಗ್ತಾ ಇದ್ದೀನಿ. ಸರ್ ನಮಸ್ತೆ. ನಿಮಗೆ ಇದು ಗೊತ್ತಿಲ್ಲ KGID ಏನಿದೆ ಇನ್ನೂ ಲಿಂಕ್ ಆಗಿಲ್ಲ. ಆನ್ಲೈನ್ಗೆ ನಮ್ಮ ಮಾಲ್ಕೋರ್ ಸರ್ವರ್ಗೆ ಲಿಂಕ್ ಆಗಿಲ್ಲ. ನೀವು ಆ ಪರ್ಟಿಕ್ಯುಲರ್ ಆಫೀಸ್ಗೆ ಕೇಳಿದ್ರೆ ಮಾತ್ರ ಅಲ್ಲಿ ನಿಮ್ಗೆ ಗೊತ್ತಿಲ್ಲ. ಬೇರೆ ವೆಹಿಕಲ್ದೆಲ್ಲ ಈಗ ಇದೆಲ್ಲ ಬೇರೆ ಇನ್ಶೂರೆನ್ಸ್ ಕಂಪ್ನಿ ಎಲ್ಲ ಅದು ಆನ್ಲೈನ್ ಇಮಿಡಿಯೇಟ್ ಆದರೆ ಮುಂದೆ ಕೆಲಸ ಆಗುತ್ತೆ. ಇದನ್ನು ನಮ್ಮ ಆನ್ಲೈನಲ್ಲಿ ಮಾಡೋಕ್ಕೆ ಹೊರಗಿದೆ. KGID ಅಧಿಕಾರಿ ಅವ್ರನ್ನ ನಾವು ಹೋಗಿ ಸಂಪರ್ಕಿಸಿ ಅವ್ರು ಹೇಳ್ತಾರೆ ಮ್ಯಾನ್ಯುವಲ್ ಆಗಿ 2 ವರ್ಷ ಮೊದಲಿತ್ತು, 2 ವರ್ಷದಿಂದ ಈ ಕಡೆ ಆನ್ಲೈನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇದೇ ಅವ್ರು KGID ಮಾಡೋದು ಬೆಂಗಳೂರಲ್ಲಿ. ಅದೇ ಬೆಂಗಳೂರಲ್ಲಿ ಆಗ್ತಾ ಇದೆ ಸರ್. ಈ ಸಂಬಂಧಪಟ್ಟ ಇಲಾಖೆಯವ್ರು ಚಾಲನ್ ಕಟ್ಟಿದಾಗ ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿದಾಗ ಅವ್ರು ಮಾಡ್ತಾರೆ ಅಂತ ಅವ್ರು ಮಾಹಿತಿ KGID ಅವರೇ ಮಾಹಿತಿ ಡಿಸ್ಟ್ರಿಕ್ಟ್ ಆಫೀಸರ್, ಬೀದರ್ ಡಿಸ್ಟ್ರಿಕ್ಟ್ ಆಫೀಸರ್ ಅವರೇ ಹೇಳಿದ್ರು ಸರ್. ಇದು 2 ವರ್ಷದಿಂದ ಈಚೆ ಆದರೆ ಪ್ರಾಬ್ಲಮ್ ಇರಲ್ಲ. ನಮಗೆ ಎಷ್ಟು ಇನ್ಶೂರೆನ್ಸ್ ಬರ್ತಾರೆ ಕೆಲಸಕ್ಕೆ ನಾವೇ ಮ್ಯಾನ್ಯುವಲ್ ಮಾಡ್ಕೊಳ್ತೀವಿ. ಕೆಲವೊಂದು ಗಾಡಿ ತೋರಿಸ್ತದಲ್ಲ ಸರ್, ತೋರಿಸಿ. ಈಗ ಹೊಸ ಗಾಡಿ ಇದ್ರೆ ಆಟೋಮೆಟಿಕ್ ಲಿಂಕ್ ಆಗಿ ತೋರಿಸಿ. ಹಳೆ ಗಾಡಿ ಇದ್ದು ಅಲ್ಲಿಗೆ ಪ್ರಾಬ್ಲಮ್ ಇದೆ. ಸ್ವಲ್ಪ ಇನ್ನೂ ಸಾಫ್ಟ್ವೇರ್ ಅವ್ರದ್ದು KGID. ಓಕೆ, ಧನ್ಯವಾದ ಸರ್. ಈಗ ಆಯ್ತು ಸರ್, ಇರಲಿ. ಬಟ್ ನೀವು ಆ ಇಲಾಖೆಯಲ್ಲಿ ಇರ್ತಕ್ಕಂಥ ವಾಹನಗಳ ಪಟ್ಟಿ ತರಿಸ್ಕೊಂಡು ಅದರದ್ದು ಇನ್ಶೂರೆನ್ಸ್ ಇದೆನಾ ಅಥವಾ ಇಲ್ಲ ಸರ್ಚ್ ಮಾಡಿಬಿಟ್ಟು ಒಂದು ವೇಳೆ ಇಲ್ಲ ಅಂದಾಗ ಹೇಳಿ. ಇಲಾಖೆದು ಎನ್ಫೋರ್ಸ್ಮೆಂಟ್ ಅಥಾರಿಟಿ ಅದು ಪೊಲೀಸ್ ಬೇರೆ ಇಲಾಖೆ. ನಾವೀಗ ಎಲ್ಲರಿಗೆ ನೀವು ಕೊಡಿ ಅಂತ ಕೇಳೋಕ್ಕಾಗಲ್ಲ. ಅವ್ರವ್ರದ್ದೇ ಜವಾಬ್ದಾರಿ ಇರ್ತೈತಿ. ಆಫೀಸರ್ ಅಂದರೆ ಅವ್ರಿಗೆ ಅವ್ರದ್ದೇ ಅವ್ರದ್ದು. ಪ್ರೈವೇಟ್ ಆದರೆ ನಾವು ನಿಲ್ಲಿಸಿ ಚೆಕ್ ಮಾಡಿ ಕೇಳಿ ಬರೋದು ಮಾಡೋದು. ಈ ಪೊಲೀಸ್ ಇಲಾಖೆನ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಅವರೇ. ಅವರಿಗೆ ಇಡೀ ದೇಶದಲ್ಲಿ ಎಲ್ಲ ಕಾನೂನು ಅವರಿಗೆ. ಅವರೇ ಕೆಲವೊಂದು ತಪ್ಪು ಮಾಡಿದಾಗ ನೀವು ಫೈನ್ ಹಾಕ್ಬೋದಲ್ಲ. ಗೌರ್ಮೆಂಟ್ ಯಾರು ತಪ್ಪು ಮಾಡಿದ್ರೆ ನಾವು ಬಿಟ್ಟಿಲ್ಲ. ನಾವು ನೋಟಿಸ್ ಕಳಿಸಿದ್ವಿ ಆಲ್ರೆಡಿ. ಯಾರೋ ಸಾರ್ವಜನಿಕರು ನಾನು ಕಳಿಸಿರಿ ಅಂತ ಇದೆ ಅಂತ ಹೇಳಿ ನಾನು ಆಲ್ರೆಡಿ AC DC ಎಲ್ಲರಿಗೂ CO ಅವ್ರಿಗೆಲ್ಲ ಲೆಟರ್ ಕಳಿಸಿದ್ವಿ ಇಮಿಡಿಯೇಟ್ ಆಗಿ. ಯಾಕೆ ಗೌರ್ಮೆಂಟ್ಗೆ ಬರೋದು ಗೌರ್ಮೆಂಟ್ ಫೈನ್ ಹಾಕೋದ್ರಲ್ಲಿ ಒಮ್ಮೆ ನಾವು ಹೇಳ್ತೀವಿ. ತೆಗಿಸಿದ್ರು ಪಾಪ. ನಾನು ಲೆಟರ್ ಕಳಿಸ್ತೀನಿ. ನಮ್ಮಲ್ಲಿ ಕ್ರಾಸ್ ಗೈಡ್ ಅದು ಹಾಕಿದ್ದು ಬಂದು ಅವ್ರು ತೆಗಿಸಿದ್ದಾರೆ, ಅದನ್ನು ಮಾಡಿದ್ದಾರೆ. ಇನ್ಶೂರೆನ್ಸ್ ಬೇಕಾದ್ರೆ ನಾನು ಎಲ್ಲ ಡಿಪಾರ್ಟ್ಮೆಂಟಿಗೆ ಲೆಟರ್ ಬರೀತೇನೆ.
ಗೌರ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಡಿ ಸಿ ಅವ್ರಿಗೆ ಬರೀತೀನಿ, ಡಿ ಸಿ ಎಸ್ ಸಿ ಬರೆದ್ಬಿಟ್ಟೆ, ಎಸ್ ಪಿ ಬರೆದ್ಬಿಟ್ಟೆ. ಆಲ್ 3 ಡಿಪಾರ್ಟ್ಮೆಂಟ್ಸ್ ಅಂಡ್ರೆ ಬರ್ತಾವೆಲ್ಲ, ಆಲ್ಮೋಸ್ಟ್ ಆಲ್ ಡಿಪಾರ್ಟ್ಮೆಂಟ್ಸ್. ನಿಮ್ಮ ವಾಹನದ ಇನ್ಶೂರೆನ್ಸ್ ಇದೇ ಇಲ್ವಾ ಅದನ್ನ ನೋಡ್ಕೊಂಡು ಬೇಕಾದ್ರೆ ಒಂದು ಕಾಪಿ ತರಿಸ್ಕೊಡಿ ಸರ್ ನೀವು ಚಾನಲ್ ಕಟ್ಟಿದ ಲಾಸ್ಟ್ ಇಯರ್. ನಮ್ಮಲ್ಲಿ ಯಾವ ಕೆಲಸಕ್ಕೆ ಬಂದರೂ ವಿತೌಟ್ ಇನ್ಶೂರೆನ್ಸ್ ಇಂದ ಕೆಲಸ ಆಗಲ್ಲ. KJD ಮಾಡಿಸಿದ್ರೆ ನಮ್ಮಲ್ಲಿ ಇನ್ನೂ ಒಂದು ಸರ್, ಸರ್ಕಾರಿ ವಾಹನ ಆಯಿತು, ಕೆಲವೊಂದು ಖಾಸಗಿ ಶಾಲೆಗಳು, ಸ್ಕೂಲ್ ಬಸ್ಗಳು, ಟ್ಯಾಕ್ಸಿ ವೆಹಿಕಲ್ ಇರೋದ್ರಿಂದ ಅವ್ರ ಫಿಟ್ನೆಸ್ ಮುಗಿದಿರುತ್ತೆ ಸರ್, ಇನ್ಶೂರೆನ್ಸ್ ಇನ್ನೂ ಚಾಲ್ತಿ ಇದೆ. ಫಿಟ್ನೆಸ್ ಮುಗ್ದಿರ್ತಕ್ಕಂಥ ಎಷ್ಟೋ ವಾಹನಗಳು ಮಕ್ಕಳಿಗೆ ಎಲ್ಲ ಸ್ಕೂಲ್ಗೆ ಖುದ್ದಾಗಿ ನಮ್ಮ ಇನ್ಸ್ಪೆಕ್ಟರ್ಗಳಿಗೆ ಕಳಿಸಿ ಸಂಡೇ ಸ್ಯಾಟರ್ಡೆ ಎಲ್ಲರಿಗೂ ನೋಟಿಸ್ ಕೊಡಿಸಿದ್ವಿ. ಫೋಟೋ ಸಹಿತ ತಗೊಂಡು ಬಂದ ನಮ್ಮ ಇನ್ಸ್ಪೆಕ್ಟರ್. ಇಲ್ಲೇ ಅಲ್ಲ, ಹೊರಾದಕ್ಕೆ ಹೋಗಿದ್ದಾರೆ. ಈ ಬೀದರ್ನಾಗ ಎಷ್ಟು ಸ್ಕೂಲ್ ಇದಾವೆ ಒಂದು ಲಿಸ್ಟೇ ಮಾಡಿಸಿದ್ದೀನಿ. ಆ ಸ್ಕೂಲ್ ಲಿಸ್ಟ್ ಕಳಿಸಿ ಅವ್ರು ನಮ್ಮ ಇನ್ಸ್ಪೆಕ್ಟರ್ ಇಬ್ಬರನ್ನ ವೆಹಿಕಲ್ ಕೊಟ್ಟು ಪರ್ಟಿಕ್ಯುಲರ್ 2 ದಿವಸ ಹಾಲಿಡೇ ಎಲ್ಲಿ ಹೋಗಿ ನೋಡಿ, ಅವರೇ ಎಲ್ಲ ಸ್ಕೂಲಿಗೆ ಒಂದೊಂದು ಪುಟ್ಟಸ್ವಾಮಿ ಇಂಟರ್ನ್ಯಾಷನಲ್ ಸ್ಕೂಲ್, ಗೋಲ್ಡನ್ ವ್ಯಾಲಿ ಇಂಟರ್ನ್ಯಾಷನಲ್ ಸ್ಕೂಲ್, ಈ ಎಲ್ಲ ಸ್ಕೂಲಿಗೆ ಹೋಗಿ ಒಳ್ಳೆ ಕೆಲಸ ನಾನೇ ಪಾಪ ಅವ್ರಿಗೆ ಇವತ್ತೆಲ್ಲ ಅದನ್ನೇ ಮಾಡ್ತಾ ಇದ್ದಾರೆ. ಸ್ಕೂಲ್ ಅಷ್ಟೇ ಅಲ್ಲ, ನಾನು ಫಸ್ಟ್ ಒಮ್ಮೆ ಯಾಕಂದ್ರೆ ಸ್ಕೂಲ್ದು ಹುಡುಗರಿಗೆ ತೊಂದರೆ ಆಯ್ತು ಅಂತ ನಾವು ಒಮ್ಮೆ ಫೀಸು ಬೇಡ ಅವ್ರು ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನಿಲ್ಲಿಸಿ ನಾನೇ ಒಳಗೆ ಹಚ್ಬಿಟ್ಟು ಆಮೇಲೆ ಇದ್ದಿದ್ದು ನಮ್ಮ ರೂಟೀನ್ ಪ್ರೋಸೆಸ್ ಮಾಡ್ತಾ ಹೇಳಿ ಅವ್ರಿಗೆ ಮಾಡಿಸ್ತಾ ಇದ್ದಾರೆ. ಕೆಲವೊಂದು ವೆಹಿಕಲ್ ಇವೆ ಸರ್, ಈಗ ಅವ್ರೇನು ಹೇಳತ್ತಾರ ಗೊತ್ತಾ, ಹಳೆ ವೆಹಿಕಲ್ ಏನಿದೆ ಈಗ ಅದ್ರ ತೋರ್ಸಲ್ಲ. ನಮಗೆ ಹಿಂದೂ ಒಬ್ರು ಯಾರೋ ಬಂದಿದ್ರು, ನಾ ಹೇಳಿದೆ ಅವು ಕೆಲವೊಂದು ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಏನಿದೆ KJD ಅವು ಅಪ್ಡೇಟ್ ಆಗ್ತಾ ಇದೆ, ಪ್ರಾಬ್ಲಮ್ ಇದೆ. ನಾವು ಪ್ರಶ್ನೆ ಮಾಡಿದ 2 ದಿನದ ನಂತರ ಮತ್ತೆ ಚೆಕ್ ಮಾಡಿದಾಗ ಸರ್ ಅದಕ್ಕೆ ಇದಾಗ್ಯದಲ್ಲ ಸರ್, ಅಪ್ಲೋಡ್ ಆಗಿದೆ. ಮಾಡಿಸ್ಬೋದು. ಈಗ ಡಿಪಾರ್ಟ್ಮೆಂಟ್ದವರು ಅವರು ಅಲ್ಲಿ ಬೆಂಗಳೂರಿಗೆ ಹೋಗ್ಬೇಕು, ಕೂಡ್ಬೇಕು, ಏನಾದ್ರು ನಮ್ಮಲ್ಲಿ ಡಾಟಾ ಪ್ರಾಬ್ಲಮ್ ಇದ್ರೆ ಅದನ್ನ ನಾವು ಸಾಲ್ವ್ ಮಾಡ್ಕೊತೀವಿ. ಅಲ್ಲಿ ಹೋಗಿ ಅವ್ರು ಅಪ್ಡೇಟ್ ಮಾಡಿಸಿದ್ರೆ ಕೆಲವೊಂದು ಹಾಕವ ನಮ್ಮೆಲ್ಲ ಆನ್ಲೈನ್ ಅಲ್ಲಿ ಇದಾವೆ ಸರ್. ನಾವು ಮೊನ್ನೆ ತಮ್ಮನ್ನು KJD ಪೇಮೆಂಟ್ ಮಾಡ್ತಾರಲ್ಲ ಸರ್, ನಮ್ಗೆ ನಾವು ತರನೇ ಇಲ್ಲ, ಹೊಸ ವೆಹಿಕಲ್ ಇದೆ, ನಾವು ಅಪ್ಡೇಟ್ ಮಾಡಿಸ್ತೀವಿ. ನಾನು ಈಗ ನಮ್ಮ ವೆಹಿಕಲ್ ಈಗ ಏನಾಗುತ್ತೆ, ನಾವೇ ಡಿಪಾರ್ಟ್ಮೆಂಟ್ದವ್ರಿಗೆ ನೀವು ಬಂದು ಕೇಳಿದ್ರೆ ನಮ್ಗೆ ಉತ್ತರ ಏನಾಗಲ್ಲ. ಈಗ ಅವ್ರ ಹತ್ರ ಸಾಫ್ಟ್ವೇರ್ ಇಲ್ಲ. ಇಲ್ಲಿ ನಾನು ಏನಿದೆ ನಾನು ರೆಕ್ಟಿಫೈ ಮಾಡಿ KJD ಖುದ್ದಾಗಿ ಕಳಿಸಿ ಬೆಂಗಳೂರಿಗೆ ಕೆಲವೊಂದು ಏನಿದಾವೆ ನಾನೇ ಹಿಂಗಿದೆ ನನಗೆ ಅಪ್ಡೇಟ್ ಆಗಬೇಕು ಹೇಳಿ ಅಪ್ಡೇಟ್ ಮಾಡ್ತಾರೆ. ಅವ್ರಿಗೂ ನಾವು ಆಲ್ರೆಡಿ ಹೇಳಿವಿ, ಆಲ್ ಗೌರ್ಮೆಂಟ್ ವೆಹಿಕಲ್ಸ್ KJD ಅಪ್ಡೇಟ್ ಆದರೆ ತೋರಿಸುತ್ತೆ. ಯಾರು KJD ಇಂದ ಬಿಡಲ್ಲ ಬಿಡಿ, ಈಗ ಅವ್ರಿಗೆ ರಿಸ್ಕ್ ಇದೆ. ಸರ್, ಇದೆ ನಮ್ಮ ಕಡೆ ಇದೆ ಸರ್, ನಾನು ಕೊಡ್ತೀನಿ, ಲಿಸ್ಟ್ನು ಕೊಡ್ಬೋದು, ಗಾಡಿ ವೆಹಿಕಲ್ ನಂಬರ್ ಸಹಿತ ಕೊಡ್ಬೋದು, ಬಟ್ ಅದು ಸರಿ ಇಲ್ಲ ಅಂತ ನಾನು ಕೊಡ್ತಾ ಇಲ್ಲ. ಸರ್ಚ್ ಮಾಡಿಸಿ, ಗೌರ್ಮೆಂಟ್ ಆ್ಯಪಲ್ಲೇ ಸರ್ಚ್ ಮಾಡಿ, ಇಲ್ಲ ಬಟ್ ಪರ್ಟಿಕ್ಯುಲರ್ ಇವ್ರದಲ್ಲ ಎಷ್ಟೇ ತರ್ಸೋದಲ್ಲ, ನಮ್ಮಲ್ಲಿ ಲಿಸ್ಟ್ ಸಿಗ್ತೈತಿ, ನಾನೇ ಅವ್ರ ಮೇಲೆ ಲೆಟರ್ ಹಾಕ್ತೀನಿ. ಈ ಪೊಲೀಸ್ SP ಅಂದ್ರೆ SP ವೆಹಿಕಲ್ ಎಷ್ಟದ ಬರ್ತಾ, ಹಳೆಯದು ಹೊಸದು. ಈಗ ಕೆಲವೊಂದು ಸ್ಕ್ರಾಪ್ ಆಗಿ ನಿಂತಿದ್ದು ಹಳೇದು 15 ಈಗ ಕೇಳಿ ನಾನು 2 ಜೀಪ್ ನಿಂತ, ನೀವು ಅದಕ್ಕೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಇಲ್ಲ, ರೋಡಿನ ಮೇಲೆ ಓಡಾಡಂತ ಗಾಡಿಗಳು ಸರ್, ಈಗ RC ರಿನ್ಯೂವಲ್ ಆಗ್ಯಾವ, ಹರಾಜ್ ಆಗಿಲ್ಲ ಕೆಲವೊಂದು ಅಂತ ವೆಹಿಕಲ್ಗಳಿಗೆ ಇನ್ಶೂರೆನ್ಸ್ ಯಾರು ಮಾಡಿಸ್ತಾರೆ? ಇಲ್ಲ ಚಾಲ್ತಿ ಇದ್ದಂತ ಗಾಡಿಗಳು ನಾನು ಈಗ ಅದೇ ಲಿಸ್ಟ್ ತೆಗಿತೇನೆ, ನಮ್ಮಲ್ಲಿ ಸಿಗುತ್ತೆ SP DC RS ಅಲ್ಲಿ ಎಷ್ಟಿದೆ ಕಾಪಿ ಹಾಕಿಬೇಕಾದ್ರೆ ಇದ್ರದ್ದು ಇನ್ಶೂರೆನ್ಸ್ ಇದೆಯಲ್ಲ ಮಾಹಿತಿ ಪಡೆಯಬೇಕು. ಕೆಲವೊಂದು ಏನದಾವ, ನಾವು ಪೊಲೀಸಲ್ಲಿ ಸೆಕ್ಯೂರಿಟಿ ಥ್ರೆಟ್ ಇರೋದ್ರಿಂದ ನಾವು ಪೊಲೀಸ್ ಕೆಲವೊಂದು ವೆಹಿಕಲ್ ಕೇಳಕ್ಕೆ ಇಂಟೆಲಿಜೆನ್ಸ್ ವೆಹಿಕಲ್ ಕೇಳಂತಂದ್ರೆ ಒಂದು ನಿಮಗೆ ಆಗ್ತದಲ್ಲ ಸರ್, ಕೇಳಂತ ನಿಮಗೆ ನಾರ್ಮಲ್ ಆಗಿ ಇರೋ ವೆಹಿಕಲ್ ನಾನು ಕೇಳ್ಬೋದು. ಕೆಲವೊಂದು ಇಂಥ ವೆಹಿಕಲ್ ಇರ್ತಾವೆ, ಅವರು ಯೂಸ್ ಮಾಡೋದೇ ಇಂಟೆಲಿಜೆನ್ಸ್ ಆಗಿ ಏನೋ ಅವ್ರದ್ದು ಒಂದು ಪೊಲೀಸ್ ಇದು ವ್ಯವಸ್ಥೆ. ಕೆಲವೊಂದು ಗುಪ್ತ ಮಾಹಿತಿ ಇರುತ್ತೆ ಸರ್, ಅವ್ರು ಕಲೆ ಹಾಕ್ಬೇಕಾಗ್ತದೆ, ಬಹಿರಂಗ ಮಾಡಲ್ಲ. ಈವನ್ ನಂಬರ್ ಸಹಿತ ನಿಮ್ಗೆ ಈಗ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಂಬರ್ ಸಹಿತ ಚೇಂಜ್ ಮಾಡಕ್ ಅಧಿಕಾರ ಇದೆ. ಅಂದ್ರೆ ಇಂಟಿಮೇಟ್ ಅವರು ತಮ್ಮದೇ ಆದ ಸೋರ್ಸ್ ಇದು ಮಾಡಕ್ಕೆ ಅಂತ ಯಾವುದೋ ಒಂದು ಗಂಭೀರವಾದ ವಿಚಾರ ಬಂದಾಗ ಅವರು ಇದ್ರಿಂದ ಮಾಡ್ಬೋದು ಸರ್. ಸರ್, ಇನ್ನೊಂದು, ಈಗ ಸಾರ್ವಜನಿಕರಿಗೆ ಸಂಚಾರಿ ಇಲಾಖೆ, ಪೊಲೀಸ್ ಇಲಾಖೆಯವರು ಮತ್ತು ತಮ್ಮ ಇಲಾಖೆ ಕೂಡ HSRP ನಂಬರ್ ಪ್ಲೇಟಿಗೆ ಫೈನ್ ಹಾಕ್ತಾ ಇದ್ದಾರೆ ಸರ್. ಸರ್ಕಾರಿ ಅಧಿಕಾರಿಗಳ ಗಾಡಿಗೆ ಇನ್ನೂ ಇಲ್ಲ HSR. ಅದನ್ನೇ ಈಗ ನಾನು ಎಲ್ಲರಿಗೂ ಅವ್ರಿಗೂ ಲೆಟರ್ ಬರೀತಾ ಇದ್ದೀನಿ, ಎಲ್ಲರಿಗೂ ತಕ್ಷಣ ಮೊನ್ನೆ ಕೋರ್ಟಿಗೆ ಹೋಗಿದ್ದೆ, ಕೋರ್ಟಲ್ಲಿ ನಾನೇ ಆ್ಯಪ್ ಮಾಡ್ಕೊಟ್ಟೆ, ಜಡ್ಜ್ ಪರ್ಸನಲ್ ವೆಹಿಕಲ್ಗಳು ಮತ್ತು ಅವ್ರಿಗೆಲ್ಲ ಹೇಳಿದೆ
ಈ ಆ್ಯಪಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ, ಕೆಲವ್ರಿಗೆ ಏನಾಗಿದೆ ಅದು ಆ್ಯಪ್ ಸ್ವಲ್ಪ ಗೊತ್ತಿಲ್ಲ. ನಾನೇ ಮಾತಂದು ಟೀಮ್ ಕರ್ಕೊಂಡೋಗಿ ಎಲ್ಲರಿಗೆ ಹೇಳ್ಕೊಟ್ಟು ಹಿಂಗೆ ಮಾಡಿ ಸರ್, ನೋಟ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ಆಟೋಮೆಟಿಕ್ ಬರ್ತಿರ್ತೀವಿ. ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ, ಮತ್ತೆ 21 ಮಾರ್ಚ್ ಏನೋ ಕೊಟ್ಟಿದ್ದಾರೆ. ಅಷ್ಟು ಒಳಗೆ ಸರ್ಕಾರಿ ಅಧಿಕಾರಿಗಳೇನು ಸರ್ ಅವ್ರಿಗೇನು ನಾನು ಈಗ ಲೆಟ್ರ್ ಎಲ್ಲ ಡಿಪಾರ್ಟ್ಮೆಂಟ್ 3 ಡಿಪಾರ್ಟ್ಮೆಂಟ್ ಬರೆದ್ರೆ ಆಲ್ಮೋಸ್ಟ್ ಆಲ್ ಈಗ ನಾನು ಸ್ಕೂಲ್ ಬಸ್ಸದ್ದು BOಗೆಲ್ಲ ಇದೆ, DDPIಗೆ ಲೆಟರ್ ಬರ್ತೀನಿ. ನಿಮ್ಮ ಇಲಾಖೆ ಕೆಳಗಡೆ ಬರುವಂಥ ಸ್ಕೂಲ್ಗಳಿಗೆ ಎಲ್ಲರಿಗೂ ಪ್ರಿನ್ಸಿಪಲ್ ಏನು ಅಡ್ಮಿನಿಸ್ಟ್ರೇಟರ್ ಇರ್ತಾರೆ ಅವರಿಗೆ ನೀವೊಂದು ಮಾಹಿತಿ ಕೊಡಿ. ಮಕ್ಕಳ ಸೇಫ್ಟಿಗೋಸ್ಕರ ಇನ್ಶೂರೆನ್ಸ್, ಫಿಟ್ನೆಸ್, ಆಮೇಲೆ ಟ್ಯಾಕ್ಸ್ ಕಟ್ಟಿ ಗಾಡಿ ಏನಾಗಿದೆ ಅವ್ರು GPS ಅಲ್ಲಿ ಕೂರಿಸ್ಬೇಕು ಅಂತ ಲೆಟರ್ ಬರ್ದೇನೆ. ಆಮೇಲೆ ಬೈ ನಮ್ಮ ಇನ್ಸ್ಪೆಕ್ಟರ್ ಪ್ಲೇಸ್ ನಾನೇ ಇದನ್ನ ಎಲ್ಲರಿಗೂ ಲೆಟರ್ ಕೊಡಿಸಿದ್ವಿ. ಇದನ್ನು ಬರಸ್ತೀನಿ, ಇದನ್ನು ಒಂದು ಲೆಟರ್ ಹಾಕಿಸ್ತೀನಿ. ನಾವ್ಯಾಕಂತಂದ್ರೆ ಆ ವಾಹನಗಳಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳೇ ಓಡಾಡ್ತಾ ಇದ್ದಾರೆ. ಏನಾದ್ರೂ ಅಪಘಾತ ಆದಾಗ ನಮ್ಮ ಅಧಿಕಾರಿಗಳಿಗೆ ಎಲ್ಲ ವೆಹಿಕಲ್ ಯಾರೋ ಇನ್ಶೂರೆನ್ಸ್ ಇಲ್ಲದೆ ಅವ್ರಿಗೆ ಲೈಫ್ ರಿಸ್ಕ್ ಇರ್ತಾರೆ. ಬಟ್ ಅದು ಅಪ್ಲೋಡ್ ಆಗಿಲ್ಲ ಅನ್ನೋದಕ್ಕೆ ನಾನು ನಿಮ್ಗೆ ರೀಸನ್ ಹೇಳಿದೆ. ಇದು ಏನಿದೆ, ಕೆಲವೊಂದು ವಾಹನ ಹೇಗಿದೆ ಸರ್, ಸರ್ಕಾರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ KJID ಆ ಇಲಾಖೆಯಲ್ಲಿ ಸಂಬಂಧಪಟ್ಟ ಸಿಬ್ಬಂದಿ ಇರ್ತಾರೆ ಸರ್. ಆ ಇನ್ಶೂರೆನ್ಸ್ ಚಾಲನೆಲ್ಲ ಅವರಿಗೆ ಭರಿಸಬೇಕು ಇರ್ತಾರೆ ಸರ್. ಸ್ಟಾಫ್ ಆ ಸ್ಟಾಫೇ ಕೆಲಸ ಮಾಡಿಲ್ಲ. ನಾನು ಗಾಡಿ ನಂಬರ್ನು ಹೇಳಬಹುದು, ಬಟ್ ಲೈವ್ ಇದೆ, ಯಾಕೆ ಸುಮ್ಮನೆ. ತಾಲೂಕಾಧಿಕಾರಿ ಇದ್ದಾರೆ, ಒಂದು ಹೈ ಪೋಸ್ಟಲ್ಲಿ ಇದ್ದಾರೆ, ಅದ್ರ ಇನ್ಶೂರೆನ್ಸ್ ಮುಗಿದಿದೆ. ಅವ್ರು ಆ ಸಂಬಂಧಪಟ್ಟ ಇವರಿಗೆ ಇನ್ಶೂರೆನ್ಸ್ ವಿಭಾಗದವ್ರಿಗೆ ಲೆಟರ್ ಬರೆದಿದ್ದಾರೆ ಸರ್, ನನ್ನ ವೆಹಿಕಲ್ ಇನ್ಶೂರೆನ್ಸ್ ಮುಗಿದಿದೆಪ್ಪ ಕಟ್ಟಿಸ್ಕೊಡು. ಅವ್ರು ಇನ್ನೂ ಕಟ್ಟಿಸ್ಕೊಡ್ತಾರೆ. ಅಲ್ಲ, ಇವರು DD ಕಳಿಸ್ತಾರೆ, DD ಮಾಡಿ ಕಳಿಸ್ತಾರೆ. ಅಲ್ಲಿ ಇನ್ಶೂರೆನ್ಸ್ DD ಕಟ್ಟಿ ಅದು ಫಾರ್ಮ್ ಫಿಲ್ಅಪ್ ಮಾಡ್ತಾರೆ, ಆನ್ಲೈನ್ ಇದೆ. ಅದ ಅವರು ಅಪ್ಲಿಕೇಶನ್ ಹಾಕಿಬಿಟ್ರೆ ಸಾಕು. ಆ DD ಯಾವತ್ತನ ಹೋಗಿ ಅದನ್ನ ಅಕ್ಸೆಪ್ಟೆಡ್ ಅವರು KJID ಅದೇನು ಗೌರ್ಮೆಂಟ್ ಇನ್ಶೂರೆನ್ಸ್ ಆ ಡೇಟಿಂದ ಕೊಡ್ತಾರೆ. ಇವ್ರ ತರಕ್ಕೆ ಹೋಗಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಅದು ಆನ್ಲೈನ್ ಆಗಿಬಿಟ್ರೆ ಆಟೋಮೆಟಿಕ್ ಆಗಿ ನಮ್ಮ ಎಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಸರ್ ಇಲ್ಲ, ಇವರೇ ಬೆಂಗಳೂರವ್ರಿಗೆ ಮಾತಾಡಿ ಹೇಳಿದ್ರು ಸರ್. ಆಗಿದ್ರೆ ನಮ್ಮಲ್ಲಿ ಎಲ್ಲ ಸಿಗ್ತೈತಿ. ಆಗಿಬಿಟ್ರೆ ಈ ಪ್ರೈವೇಟ್ ವೆಹಿಕಲ್ ಐತೆ ಇಲ್ಲ ಅಂತ ಇಲ್ಲೇ ಗೊತ್ತಾಯ್ತು. ಇಲ್ಲ ಒಂದು ಮಿಸ್ಟೇಕ್ ಅವ್ರದ್ದು ಅಪ್ಲೋಡ್ ಮಾಡಬೇಕು, ಅದನ್ನು ಪುಷ್ ಮಾಡಬೇಕು. ಪುಷ್ ಮಾಡಿಲ್ಲ ಅಂದರೆ ಬರಲ್ಲ. ನೀವು ಈಗ ಮಾಡಿದರೆ 24 ತಾಸಲ್ಲಿ ಅಪ್ಡೇಟ್ ಆಗ್ತೈತಿ. KJID ಸ್ವಲ್ಪ ಪ್ರಾಬ್ಲಮ್ ಇದೆ. ಅದಾದರೆ ಆಟೋಮೆಟಿಕ್ ಇಲ್ಲಿ ತೋರಿಸ್ತದೆ, ನಮ್ಮಲ್ಲೇ ಬರುತ್ತೆ. ನಾನೊಂದು ಕಾಮನ್ ಲೆಟರೇ ಬರೀತೀನಿ. SPD ಎಲ್ಲ ಇಲಾಖೆಗೆ ಬರ ಸರ್, ನೀವು ಪೊಲೀಸ್ ಇಲಾಖೆ ಇರಲಿ ಯಾವುದೇ ಇರಲಿ ಎಲ್ಲ 3 ಇಲಾಖೆ ಬರೆದ್ರೆ ಎಲ್ಲ ಅಂಡರೇ ಬರ್ತಾವೆ. CO ಅಂಡರ್ ಒಂದು 106 ಇಲಾಖೆ ಬರ್ತಾವೆ ಎಲ್ಲ ಹೆಚ್ಚು ಕಡಿಮೆ. DC ಅಂಡರ್ ಅವ್ರದ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಬರುತ್ತೆ. ಆಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಇನ್ನು ಯಾವುದಿರಲ್ಲ, ಏನೇನು ಸೆಂಟ್ರಲ್ ಗೌರ್ಮೆಂಟ್ ಅದು ಇರ್ತೈತಿ ಅವೆಲ್ಲ 1-2 ಸೆಂಟ್ರಲ್ ಗೌರ್ಮೆಂಟ್ ಅದು ಇರ್ತಾವೆ. ಒಂದು ಲೆಟ್ರೇ ಬರೆದು ಹಾಕಿಸ್ತೀನಿ. ನಾವು ಯಾವುದೇ ಗಾಡಿ ಅಂತ ತಗೊಂಡು ಬಂತಂದ್ರೆ ಸರ್, ನಾವು ಅಲ್ಲಿ ಕೇಳಂತ ಟೈಮಿನಾಗ ಲೈವ್ ಚಾನಲ್ಗೆ ಕೇಳ್ತೀವಿ ಸರ್. ಯಾಕಂತಂದ್ರೆ ಈಗ ಅಧಿಕಾರಿಗಳು ನಮ್ದು ಏನು ವಾದ ವಿವಾದಗಳಾದಾಗ ಈಗ ಹೈಯರ್ ಆಫೀಸರ್ ಬಂದು ಯಾವ ರೀತಿ ಪರಿಶೀಲನೆ ಮಾಡ್ತಾರೆ ಸರ್, ನಾವೇನಂದೇವು ನೀವೇನಂದೇವು ನಮ್ಮ ಇಬ್ಬರು ಮಧ್ಯದಾಗ ಏನಾಯ್ತು ಅಂತ ಗೊತ್ತಾಗಬೇಕಾದ್ರೆ ಲೈವ್ ಚಾನಲ್ ಇದ್ರೆ ಗೊತ್ತಾಯ್ತು ಸರ್. ಇಲ್ಲದ್ರೆ ನೀವು ನಿಮ್ದೇ ಅಂತೀರಿ, ನಾವು ನಮ್ದೇ ಅಂತೀವಲ್ಲ ಸರ್. ಆ ವಿಷಯದಲ್ಲಿ ನಾವು ಲೈವ್ ಚಾನಲ್ ಎಲ್ಲ ಲೈವ್ಗೆ ಗೌರ್ಮೆಂಟ್ ಬ್ಯಾನ್ ಮಾಡಿದೆ. ಇಲ್ಲ ಸರ್, ಇಲ್ಲ ಮೊನ್ನೆ ಜೀವ ಆಗಿದೆ. ನನ್ನ ಹತ್ರ ಏನಿಲ್ಲ, ನೀವು ಫ್ರೀ ಆಗಿ ಮಾತಾಡ. ಯು ಕ್ಯಾನ್ ಟಾಕ್. ನಾನು ಎಲ್ಲರಿಗೂ ಹೇಳಿ, ನನ್ನ ಹತ್ರ ಬರೋರಿಗೆ ಯಾರಿಗೂ ರಿಸ್ಟ್ರಿಕ್ಷನ್ ಇಲ್ಲ. ಎನಿಬಡಿ ಕ್ಯಾನ್ ಕಮ್. ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿದ್ರೆ ನಾನು ಕೂಡಿಸಿದ್ರೆ ಅದು ಸಾಲ್ವ್ ಮಾಡ. ಏನೋ ಸಮಸ್ಯೆ ಜನ ಯಾಕೆ ಬರ್ತಾರೆ, ನಮ್ಮ ಹತ್ರ ಸಮಸ್ಯೆ ಇದ್ರೆ ಬರ್ತಾರೆ. ಏನ್ ಕೇಳೋದಿದೆ, ಏನಾದ್ರು ಟೆಕ್ನಿಕಲ್ ಇಶ್ಯೂ ಇದ್ರೆ ನನ್ನ ಹತ್ರ ಬಂದು ಕೇಳ್ಬೋದು. 24 hours ಮೈ ಫೋನ್ ಇಸ್ ಓಪನ್. ನಾನು ಅವೈಲೇಬಲ್ ಆಫೀಸಲ್ಲಿ ಇರುತ್ತಾನ. ಎನಿ ಟೈಮ್ ದೇ ಕ್ಯಾನ್ ಕಮ್, ನೋ ಪ್ರಾಬ್ಲಮ್. ಓಕೆ. ಹಿಂಗಡೆ ಬಂದು ಇಲ್ಲ ಟೇಮ್ ಅದಲ್ಲ.
ಶೂಟ್ ತೊಗೊಂಡಿವಿ ಸರ್ ನಿಮ್ಮ ಕಚೇರಿ ಅದೊಂದು ಮಾತಾಡಲ್ಲ ಹೋದೆ ನೋಡಿ ಆರ್ ಟಿ ಒ ಆಫೀಸ್ ಹೆಸರಿಲ್ಲ ಆ ಕಡೆ ಇರಲ್ಲ ಆಫೀಸ್ ಈಗಾಗಲೇ ಸಂಬಂಧಪಟ್ಟ ವಿಷಯವನ್ನು ಕುರಿತು ಸಾರಿಗೆ ಇಲಾಖೆಯ ಜಿಲ್ಲಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಏನು ಸರ್ಕಾರದ ವಾಹನಗಳು ವಿಮೆ ಇದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನು ಪರಿಶೀಲಿಸಿ ಪಟ್ಟಿ ತರಿಸ್ಕೊಂಡು ಯಾವ ವಾಹನಗಳ ವಿಮೆ ಮುಗ್ದಿರ್ತಾವೋ ಅಂಥ ವಾಹನಗಳನ್ನು ಸೀಸ್ ಮಾಡಿ ಆ ವಾಹನಗಳನ್ನು ಉಪಯೋಗಿಸ್ತಕ್ಕಂಥ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡಬೇಕು ಅಂಥೇಳಿ ನಾವು ಮನವಿ ಪತ್ರವನ್ನು ಈಗಾಗಲೇ ಕೊಟ್ಟಿರ್ತೇವೆ. ಅವರು ಒಳ್ಳೆ ರೀತಿ ಸ್ಪಂದಿಸಿ ನಾನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಗಳಿಂದ ವಾಹನಗಳ ಪಟ್ಟಿಗಳನ್ನು ತರಿಸ್ಕೊಂಡು ನಾನು ವಿಮೆಯನ್ನು ಪರಿಶೀಲಿಸಿ ನಾನು ನಿಮಗೆ ತಿಳಿಸ್ತೇನೆ ಮಾಹಿತಿ ಅಂತಕ್ಕಂಥ ಒಂದು ವಿಶ್ವಾಸನ ನಮ್ಮ ಜೊತೆ ಮಾತಾಡಿದರೆ ಲೈವಲ್ಲಿ ತಾವೆಲ್ಲರೂ ಕೇಳಿದ್ದೀರಾ. ಹಾಗಾಗಿ ಈ ಲೈವನ್ನು ಮುಗಿಸಲಾಗ್ತದೆ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.